ಮತ್ತೆಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಟೈಟಲ್ ತಮ್ಮನೇಲಿ ಕಂಡು ಗೊತ್ತಾಯ್ತು. ಈಗ ನಾನು ವ್ಲಾಗ್ ಮಾಡ್ತಿದ್ದೆ ಅಂದೇಳಿ ಮತ್ತೆ ಗಾಡಿ ಎದುರ್ಕೊಂಡ್ರು ಗೊತ್ತಾಯ್ತಿತ್ತು ನಿಮಗೆ. ಒಂಥರ ಡಿಫ್ರೆಂಟ್ ಕಂಡಂಗಿತ್ತು, ಚೇಂಜಸ್ ಕಂಡಂಗಿತ್ತು. ಎಸ್, ಅದೊಂದು ಸ್ವಲ್ಪ ಗಾಡಿ ಬಿತ್ತು ಮನೆಗೆ. ಸೊ ಅದು ಹೊಡೆದೋಯ್ತು. ಅದಕ್ಕೋಸ್ಕರ ಮತ್ತು ಅದು ಹೊಡೆದೋದು ಹಿಡ್ಕಂಬ ಸರಿ ಆಯ್ತಿಲ್ಲ ಅಂತ ತೆಗ್ದೆ. ಈಗ ಕಂಪ್ನಿಗೆ ಕೇಂಡ್ರೆ ಅಲ್ಲಿ KTM ಸ್ಪೇರ್ ಹಾಕ್ಯಂಡ್ರೆ ಸ್ಪೇರ್ ಇಲ್ಲ ಅಂತಿದ್ರು. ಅದು ಮಂತಾದ್ರೂ ಆಗ್ಬೋದು ಸರ್ ಅದು ಸಿಕ್ಕಕ್ಕೆ. ನಮ್ಗೆ ಒಂದು ಬೇಕು ಆಲ್ರೆಡಿ, ಬಟ್ ಅದು ಇನ್ನೂ ಸಿಕ್ಕಿಲ್ಲ. ಸೊ ಇದು ಲೇಟ್ ಆಗ್ಬೋದು ಅಂದಂಗಿತ್ತು ಅಂದ್ರೆ. ಸೊ ಎಂತ ಮಾಡೋದಂಗೆ ಗೊತ್ತಾಗ್ತಿಲ್ಲ ನನಗೆ. ಈ KTM ಅವರದ್ದು ಸ್ಪೇರೇ ತಲೆ ವಿಷಯದ್ದು. ಬೇರೆದ್ರವ್ರಿಗೂ ಹೀಗೆ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಎಂಥವ್ರು ಗೊತ್ತಿದ್ರು ಹೌದು ಅಂತಂದೇಳಿ ನಂಗೆ ಒಂದು ಕಮೆಂಟ್ ಮಾಡಿ ಹೇಳಿ. ಅಂತಂದರೆ ಅಪ್ಗ್ರೇಡ್ ಮಾಡೋಲಾಗ್ದಾಗ ಇದ್ದೇ ಬೇರೆದಕ್ಕಾದರೂ. ಸೊ ಬೇರೆದ್ರಾಗೂ ಹಿಂಗೆ ಸ್ಪೇರೆಲ್ಲ ಲೇಟ್ ಮಾಡ್ತಾರೆ. ಹಂಗೆ ನಾನೆಲ್ಲ 1 ವೀಕ್ ಇಲ್ಲ 10 ಡೇಸ್ ಅನ್ಕೊಂಡಿದ್ದು, ಕಂಡ್ರು 1 ಮಂತ್ ಅಂತಿದ್ರು ಈಗ. ಸೊ ಸ್ಪೇರೇ ಸಮಸ್ಯೆ ಮಾರೆ. ಒಂದು ಬದಿ ರೇಟು ಹೆವಿ, ರೇಟ್ಗಿಂತ ಹೆಚ್ಚು ಸ್ಪೇರ್ ಸಿಕ್ಕುವುದಿಲ್ಲ, ಅದೇ ಬೇಜಾರು ಅಂತಂದು ಗೊತ್ತಿಲ್ಲ. ಒಟ್ಟು KTM ಸ್ಪೇರು ನನಗೆ ಅವ್ರದ್ದು ಸ್ಪೇರ್ಗಿಂತ ಹೆಚ್ಚು KTM ಅವ್ರ ಸರ್ವಿಸು ಇಷ್ಟ ಆಗ್ತಿಲ್ಲ. ಎಂತಕ್ಕಂದರೆ ನನಗೆ ಒಂದು ಮಂಗಳೂರಿಗೆ ಉಡುಪಿ ಆಯಿತು, ಬಟ್ ಉಡುಪಿಗೂ ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಟ್ ಮಂಗಳೂರಿಗಂತೂ ಯಬ್ಬೋ ನನಗೆ ಲಾಸ್ಟ್ ಟೈಮ್ ಒಂದು ಎಂತ ಹಾರ್ನ್ ಆಗ್ತಿಲ್ಲ ಅಂದೇಳಿ ಹೋಯ್ದೆ. ಖಾಲಿ ಅದಕ್ಕೋಸ್ಕರ ಅಲ್ಲಿಗೆ ಹೋಯ್ದೆ. ಅಲ್ಲ ಹಂಗೆ ಅಂತಂದು ಸರಿ ಮಾಡಿ ಕೊಟ್ಟರು. ಬಟ್ ಬಪ್ಪಾತಿಗೆ ಆತಿತ್ತು. ಸುಮಾರು ದೂರ ಮೇಲೆ ಬಂದ್ರೆ ಕಾಂತಿ ಮತ್ತು ಹಾರ್ನೇ ಇಲ್ಲ. ಅಷ್ಟು ದೂರ ಹೋಗಿ ರಿಪೇರಿ ಸರಿ ಬಂದರೂ ವೇಸ್ಟೇ ಅದು. ಕಡೆಗೆ ನಮ್ಮ ತಿಲಕಂಬಂದೇಳಿ ಲೋಕಲ ತೋರಿಸ್ದೆ. ಅವರು ಎಂಥ ವೈರ್ ಕಟ್ಟಾಯ್ತು ಒಂದಿಷ್ಟು ಗಮ್ ಟೇಪ್ ಹಾಕಿ ಸರಿ ಮಾಡಿ ಕೊಟ್ಟರು. 200 ರೂಪಾಯಿ ತಗೊಂಡು ಕ್ಲಿಯರ್ ಸರಿ ಆಯ್ತು. ಅದಾದ್ರ ಮೇಲೆ ಮತ್ತೀಗ ಇಷ್ಟರವರೆಗೂ ಬಂದಿತ್ತು. ಈಗ ರಿಯಲಿ ಒಂದು ವೀಕ್ ಹಂಗೆ ಸಮಥಿಂಗ್ ಆಯ್ತೇನೋ, ಮತ್ತು ಅದೇ ಥರ ಹಾರ್ನ್ ಆಗ್ತಿಲ್ಲ. ಮತ್ತು ಅದೇ ಪ್ರಾಬ್ಲಮ್ ಇತ್ತು. ಈಗ ಒಂದು ಸಲ ಶೋರೂಮಿಗೆ ಹೋಗಿ ಫುಲ್ ರೆಡಿ ಮಾಡಿಸ್ಕೊಂಬತ್ತು. ಮಳೆಗಾಲ ಬಂತಲ್ಲ, ಬ್ರೇಕ್ ಪ್ಯಾಡ್ ಅದು ಇದು ಬ್ರೇಕಿಂಗ್ ಎಲ್ಲದು ಒಂದು ಸಲ ಸರಿ ಮಾಡಿಸಿ ಬಿಡುತ್ತೆ ಮಳೆಗಾಲ. ಅದಕ್ಕೆ ಕಡಿಕೆ ಲೈಟಾಗಿ ಮಾಡಿಫಿಕೇಷನ್ ಮಾಡ್ಕೊಂಬಂಗಿತ್ತು. ಹೆವಿ ಅಲ್ಲ, ಸಣ್ಣಕ್ಕೆ ಸಿಂಪಲ್. ಅದೀಗ ನಾನು ಒಂದು ಸಲ ಸರ್ವಿಸ್ ಆಯ್ಲಿ ನಂಗಂದ್ರೆ ಸ್ಪೇರ್ ಸಿಕ್ಕಲಿ ಅನ್ಕಾಯ್ತಿದ್ದೆ. ಸ್ಪೇರ್ ಸಿಕ್ಕರ ಮೇಲೆ ಒಂಚೂರು ಮಾಡು ಅಂತ ಹೇಳ್ಕೊಂಡು ಮೊದಲಿಂದ ಮಾಡ್ಕೊಂಡು ಅನಿಸಿದೆ. ಬಟ್ ಅಷ್ಟು ಮೂಡ್ ಬರಲಿಲ್ಲ, ಬೇಡ ಅಮ್ಮಂಗಿದ್ದಿತ್ತು. ಸೊ ಈಗ ಮಾಡ್ಸೋ ಅನ್ಕಾಂತಿದ್ದೆ. ಹೆವಿ ಅಂತೆಲ್ಲ ಸಿಂಪಲ್ಲಾಗಿ. ಎಂತಕ್ಕಂದ್ರೆ ನನಗೆ ಬೈಕು ಒಂದೊಂದ್ಸಲ ಚೇಂಜ್ ಮಾಡೋ ಮಂಗತ್ತು, ಇನ್ನೊಂದ್ಸಲ ಬೇಡ ಅಮ್ಮಂಗಿದ್ದು. ಬಟ್ ಯಾರು ಒಂದು ಕಮೆಂಟ್ ಹಾಕಿ ಕಾಮನ್ ಅಷ್ಟು ತಗೋದಿದ್ರು ಯಾವ ಬೈಕ್ ತಗೋದು ಅಂತವ್ರು ಅಂತ ಹೇಳ್ಕೊಂಡು ಒಂದು ಕಮೆಂಟ್ ಹಾಕಿಡಿ. ಮತ್ತು ಹೆವಿದೆಲ್ಲ ಹಾಕಬೇಡಿ, ನಮ್ಮ ಅವಕಾತ್ಗಿಂತ ಭಾರ ಇದ್ದದೆಲ್ಲ ಆತಿಲ್ಲ. ಮತ್ತು ಅದಕ್ಕೆ ನಾನು ಯಾವುದನ್ನು ಕಾಣಕ್ಕೆ ಇಷ್ಟು ಬೇಗ ನಾವು ಆತಿಲ್ಲ. ಅದಕ್ಕೆ ನಂಗೆ ಫುಲ್ ಮಾಡಿಫಿಕೇಷನ್ ರ್ಯಾಪ್ ಎಲ್ಲ ಮಾಡೋ ಮನಸ್ಸಿಲ್ಲ. ಬಟ್ ಇನ್ನು ಮುಂದೆ ಎಂತ ಕಾಣಕ್ಕೆ ಒಂದು ರ್ಯಾಪ್ ಮಾಡ್ರೂ ಮಾಡಿದೆ ಫುಲ್ ಗಾಡಿ, ಇಲ್ಲಾಂದರೆ ಸೇಲ್ ಮಾಡ್ರೂ ಮಾಡಿದೆ. ಬಟ್ ಯಾವುದು ಈಗಲೇ ಡಿಸಿಷನ್ ತಗೊಂಡ್ಲಿಲ್ಲ. ಎಂತ ಮಾಡೋದಿದ್ರು ಸ್ವಲ್ಪ ಟೈಮೇ ಅಲ್ಲಿ ಬಿಟ್ಟೆ. ಅಂತಕ್ಕಂದ್ರೆ ಗಾಡಿ ತಗೊಂಡು ಬೇಡ್ದೆ ಅಂತಕ್ಕಂದು ಗೊತ್ತಾಯ್ತಲ್ಲ. ಸೊ ಗಾಡಿ ತಗೊಂತೇ ಇಲ್ಲ ಅಂದ್ರೆ ನಾನು ರ್ಯಾಪ್ ಮಾಡಿಸ್ದೆ. ಒಟ್ಟಾಕಿ ಸ್ವಲ್ಪ ಟೈಮ್ ಆರ್ಮಲ್ ತೆಗಿತೆ. ಇಲ್ಲ ಗಾಡಿ ತಗೋದಿದ್ರೆ ನಾನು ರ್ಯಾಪ್ ಮಾಡೋದಿಲ್ಲ, ಮತ್ತು ಸೇಲಿಗೂ ಸಮಸ್ಯೆ ಆಯ್ತು. ಅದಕ್ಕೋಸ್ಕರ ಮತ್ತು ರೇಟು ಡ್ರಾಪ್ ಪರ್ರಗಳೆಲ್ಲ. ಸೊ ಅದಕ್ಕೋಸ್ಕರ ಎಂತ ಕಾಣಕ್ಕೆ ಮೇಯ್ನು. ಈಗ ನಾನು ಎಲ್ಲಿಗೆ ಹೋಗ್ತಿದ್ದೆ ಅಂದ್ರೆ ಮಾಣಕಟ್ಟಿಗೆ. ಮೊದಲು ಒಂದು ಸಲ ಆಗ ಹೇಳಿದೆ ಮಾಣಕಟ್ಟಿಗೆ ಆಗ್ತಿದ್ದೆ ಅಂದೇಳಿ. ನಂದು ಮಂತ್ಲಿ ಒಂದೊಂದು ಸಲ ಅಂತೂ ನಾನು ಹೋತೆ ಅಲ್ಲಿಗೆ. ಅದಂತೂ ಫಿಕ್ಸ್. ನಾನು ಮ್ಯಾಕ್ಸಿಮಮ್ ಸಂಡೇ ಹೋತೆ. ಸಂಡೇ ಒಂದು 12:45 ಶಾಪ್ ಕ್ಲೋಸ್ ಮಾಡಿ ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಒಂದು ಊಟ ಮಾಡ್ಕೊಂಡೆ ಬತ್ತೆ. ಈಗ ಅಲ್ಲಿಗೆ ಹೋತಿದ್ದೆ. ಬನ್ನಿ, ದೇವ್ರದ್ದು ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕೆ ಆತಿಲ್ಲ. ಬಟ್ ಆದರೂ ಸಣ್ಣ ವೀಡಿಯೋ ಮಾಡಿದೆ, ತೋರಿಸ್ದೆ. ಆಯ್ತು, ಈಗ ದೇವ್ರ ದರ್ಶನ ಎಲ್ಲ ಮಾಡಿ ಊಟ ಮಾಡಿ ಹೋತಿತ್ತು. ಈಗ ಮತ್ತೊಂದೆಂತ ಅಂದ್ರೆ ನಾನು ಸ್ಟೋರಿ ಹಾಕಿದೆ ಆಯ್ತು, ಗಾಡಿದೊಂದು ಫೋಟೋ ತೆಗೆದು. ಅದಕ್ಕೆ ಸುಮಾರು ಜನ ಇದು ಮಾಡಿರಾಯ್ತು, ಅಂದ್ರೆ ಮೆಸೇಜ್ ಮಾಡಿರೋ, ಕಮೆಂಟು ಮಾಡಿರಾಯ್ತು. ಬ್ರೋ ಎಂತ ಇತ್ತು, ನೀವು ಆರಾಮಿದ್ರೆ ಹೆಂಗಿದ್ರಿ, ಎಂತ ಇತ್ತು ನೀವು ಬಿದ್ರೆ ನೀವು ಹೆಂಗಿದ್ರಿ ಎಲ್ಲ ಅಂದ್ಕೊಂಡು. ಥ್ಯಾಂಕ್ಸ್ ಅಷ್ಟು ಇದು ಮಾಡ್ತಿರೋದಕ್ಕೆ. ಇಲ್ಲ ನಾನು ಸರಿ ಇದ್ದೆ, ನಂಗೆ ಅಂತ ಇಲ್ಲ. ಬೈಕ್ ಅನ್ಬಿತ್ತು ಅಷ್ಟೇ. ಥ್ಯಾಂಕ್ಸ್ ಅಷ್ಟು ಕೇರ್ ಮಾಡ್ತಿದ್ದಕ್ಕೆ. ಸುಮಾರು ಮೆಸೇಜ್ ಬಂದಿತ್ತು, ಖುಷಿ ಆಯ್ತು ಅದಕ್ಕಂಡು. ಸರಿ ಇದ್ದೆ. ಬೈಕ್ ಅನ್ಬಿತ್ತು ಸ್ವಲ್ಪ, ಅದೇ ಬೇಜಾರು ಅಷ್ಟೇ. ಮತ್ತು ನಾನು ಕ್ಲಿಯರ್ ಇದ್ದೆ, ಸರಿ ಇದ್ದೆ. ಕಾಣಿ ಒಂದ್ಸಲ ಗಾಡಿ ಲುಕ್ ತೋರಿಸ್ದೆ ಹೆಂಗಿತ್ತು ಅಂದೇಳಿ. ಅಂದ್ರೆ ನಂಗೀಗ ನಿಮ್ಗೆ ಇದ್ರಾಗೆ ಖಾಲಿ ಇಷ್ಟು ವ್ಯೂ ತೋರಿಸ್ತಿತ್ತು, ಅದು ವೈಸರ್ ಇಲ್ತಿದ್ದೆ. ಬಟ್ ಎದ್ರ ಲುಕ್ ಹೆಂಗಿತ್ತು ತೋರಿಸ್ದೆ ಈಗ ಒಂದ್ಸಲ ಫುಲ್ ಸೈಡ್ ಎದುರೆಲ್ಲ ಕಾಣಿ ಹೆಂಗಿತ್ತು ಅಂದೇಳಿ.
ಗಾಡಿ ಕಂಡ್ರೆ ಬೇಜಾರತ್ತು. ಗಾಡಿ ಲುಕ್ಕೇ ಹಾಳು ಮಾಡಿದೆ ಅಂತ ಹೇಳ್ಕೊಂಡು. ಸೊ ಇಲ್ಲಿ ಬೇಗ ರೆಡಿ ಮಾಡಿಸಿ ಲೈಟೇ ಮಾಡಿಫಿಕೇಷನ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.